ಹಲೋ, ತಂದು ಕೊಡ್ತಾನೆ ಇರಪ್ಪ. ರೀ ಹೊರಡೋಣ. ಹಾ, ಹೊರಡೋಣ. ಅಚ್ಚುಗೆ ಹೇಳಿದ್ಯಾ? ಅಯ್ಯೋ ಅಚ್ಚು, ಅಚ್ಚು. ಅಮ್ಮ ಏನಣ್ಣ? ಬಾಮ್ಮ. ಅಣ್ಣ ಏನು ಇಲ್ಲ ಕಣಮ್ಮ, ನಿಮ್ಮ ಅದಕ್ಕೆ ಆಟ ಮಾಡಿ ಆಸ್ಪತ್ರೆ ಕರ್ಕೊಂಡು ಹೋಗ್ತಾಳೆ. ಸ್ವಲ್ಪ ಓಡ್ ಬಂದ್ಬಿಡ್ತೀನಿ. ಹೋಗ್ ಬಾ. ಅಚ್ಚು, ಶಂಕರು ಇಲ್ಲ, ಊಟನೆಲ್ಲ ಕ್ಯಾರಿಯರ್ ಅಲ್ಲಿ ಹಾಕಿಟ್ಟಿದೀನಿ. ಹಾ. ಆಫೀಸ್ಗೆ ಹೋಗುವಾಗ ಮರೀದೆ ತಗೊಂಡೋಗು. ಸರಿ ಆಯ್ತಾ? ಸ್ವಲ್ಪ ಹೊತ್ತಲ್ಲಿ ನಾನು ಹೊರಡ್ತೀನಿ. ಆಯ್ತು, ಹೋಗ್ಬಿಟ್ಟು ಬನ್ನಿ. ಹುಷಾರಮ್ಮ. ಸರಿ ಬಾ. ಎಸ್ ಸರ್, ಟೆಲ್ ಮಿ ಸರ್. ಯಾ ಐಲ್ ಗೆಟ್ ಆಲ್ ದ ಫೈಲ್ಸ್. ಹಾ, ಫೈಲ್ಸ್ ಎಲ್ಲ ಸ್ವಲ್ಪ ಚೆಕ್ ಮಾಡಬೇಕು. ಆದಷ್ಟು ಬೇಗ ಮೀಟ್ ಮಾಡ್ತೀನಿ. ಇನ್ನೊಂದ್ಸಲ ವೆರಿಫೈ ಮಾಡಿ ಕಳಿಸ್ಬೇಕು. ಹಾ, ಎಕ್ಸಾಕ್ಟ್ಲಿ. ಸರಿ ಸರ್, ಓಕೆ. ಓ, ಬಾಯ್ ಸರ್. ರತ್ನಮ್ಮ ಅವರೇ ಬನ್ನಿ. ರತ್ನಮ್ಮ, ನಾನು ಆಫೀಸ್ಗೆ ಹೊರಟಿದ್ದೆ. ಓ, ಹಾ. ಎಲ್ಲಿ? ನಿಮ್ಮ ಅಣ್ಣ ಅದಕ್ಕೆ ಕಾಣಿಸ್ತಾ ಇಲ್ಲ. ಅವ್ರು ಇವಾಗಷ್ಟೇ ಹಾಸ್ಪಿಟಲ್ಗೆ ಹೋದ್ರು. ಹೌದಾ? ನಾನು ಯಾವುದೋ ಫೋನಿಗೆ ವೇಟ್ ಮಾಡ್ತಿದ್ದೆ. ಬಂದ್ರೆ ನಾನು ಹೊರಡ್ತೀನಿ ರತ್ನಮ್ಮ. ರತ್ನಮ್ಮ, ಒಂದ್ ವೇಳೆ ನಾನು ಮನೆಯಿಂದ ಹೊರಟ್ರೆ ನೀವು ಮನೆ ಕೆಲಸ ಎಲ್ಲ ಮುಗಿಸಿ ಅದೇ ಮಾಮೂಲಿ ಕೀ ಇಡ್ತೀವಲ್ಲ ಅಲ್ಲಿ ಇಟ್ಬಿಟ್ಟು ಹೋಗ್ಬಿಡಿ. ಓಕೆ? ಶಾಂತಿ. ಹಾ ರತ್ನಮ್ಮ, ಕರೆದ್ರಾ? ಏನಂತ ಕರೆದ್ರಿ ನನ್ನ? ಶಾಂತಿ ಅಂತ ಕರೆದೆ ಕಣಮ್ಮ. ಯಾಕೆ ಇದಕ್ಕಿದ್ದಾಗೆ ಆ ಥರ ಕರಿತಾ ಇದ್ದೀರಾ? ಸಾಕು ಕಣಮ್ಮ, ಸಾಕು. ಇನ್ನು ನನ್ನಿಂದ ಏನು ಮುಚ್ಚಿಡ್ಬೇಡ. ನನ್ನ ಕಣ್ಮುಂದೆ ನಿಂತಿರೋ ನೀವು ನನ್ನ ಶಾಂತಿನೇ, ನನ್ನ ಉಸಿರು, ನನ್ನ ಹೆತ್ತಮ್ಮ, ನನ್ನ ಬಂಗಾರಿ. ಅದು ನನಗೆ ಗೊತ್ತಾಗೋಯ್ತು. ನೋಡಮ್ಮ, ಯಾವುದೇ ಕಾರಣಕ್ಕೂ ನಾನು ಶಾಂತಿ ಅಲ್ಲ ಅಂತ ಮಾತ್ರ ಹೇಳ್ಬೇಡ. ಶಾಂತಿ ಅಂತ ಹೇಳ್ಬೇಕು. ಅದೊಂದು ಮಾತನ್ನ ನಿನ್ನ ಬಾಯಿಂದ ಕೇಳಬೇಕು ಅಂತ ಎಷ್ಟು ದಿವಸದಿಂದ ಕಾಯ್ತಿದೆ ಗೊತ್ತಾ ಈ ಜೀವ. ಹೇಳಮ್ಮ, ಇನ್ನು ಆಟ ಆಡಿಸ್ಬೇಡ. ಮನೆಯಲ್ಲಿ ಬೇರೆ ಯಾರೂ ಇಲ್ಲ. ನೀನ್ ನಂಗೆ ಹೇಳಿದ್ರೆ ನಾನು ದೇವರಾಣೆಗೂ ಯಾರಿಗೂ ಹೇಳಲ್ಲ. ಹೇಳಮ್ಮ, ನೀನ್ ಶಾಂತಿ ತಾನೇ? ಹೌದು. ಶಾಂತಿನೇ. ಖುಷಿ ಆಗ್ತಿದ್ಯಾ ನಿಮ್ಗೆ? ಸಂತೋಷ ಆಗ್ತಿದ್ಯಲ್ಲ? ನಾನು ತುಂಬಾ ಸಲ ಅನ್ಕೊಂಡಿದ್ದೀನಿ ರತ್ನಮ್ಮ, ಶಾಂತಿಯಾಗಿರ್ಬೇಕಾಗಿತ್ತು ಅಂತ. ಯಾವತ್ತು ರಾಘವ್ನ ಹಾಸ್ಪಿಟಲಲ್ಲಿ ನೋಡಿದ್ನೋ, ಯಾವತ್ತು ಶಾಂತಿ ನಿವಾಸದೊಳಗಡೆ ಕಾಲಿಟ್ನೋ, ಅವತ್ತೇ ನಾನು ಶಾಂತಿಯಾಗಿ ಯಾಕಿರಬಾರ್ದಾಗಿತ್ತು ಅಂತ ನನ್ನನ್ನೇ ನಾನು ಪ್ರಶ್ನೆಗಳನ್ನ ಕೇಳ್ಕೊಂಡಿದ್ದೀನಿ. ಆದ್ರೆ ಈ ಹುಟ್ಟು ಸಾವು ಎರಡು ನಮ್ ಕೈಲಿ ಇಲ್ವಲ್ಲ ರತ್ನಮ್ಮ. ಯೋಚನೆ ಮಾಡಿ, ನೀವ್ ಹೇಳೋ ತರ ನಾನ್ ನಿಜವಾಗ್ಲೂ ಶಾಂತಿ ಆಗಿದ್ದಿದ್ರೆ ಮಗುನ್ ಬಿಟ್ಟಿರಕ್ಕಾಗ್ತಿತ್ತ ನನಗೆ? ಆ ಮಗು ನಂದಾಗ್ತಿತ್ತು. ಅಂತ ಒಳ್ಳೆ ಸೌಭಾಗ್ಯನ ಯಾರಾದ್ರೂ ಬಿಟ್ಕೊಡ್ತಾರ? ರತ್ನಮ್ಮ, ನಾನು ಅರ್ಚನಾ, ವೀರಣ್ಣನ್ ತಂಗಿ. ನನಗೆ ನಮ್ಮಣ್ಣ ವೀರಣ್ಣ ಅಂದ್ರೆ ಪ್ರಾಣ. ಅವನ್ಗೆ ನಾನು ಅಂದ್ರೆ ಪಂಚ ಪ್ರಾಣ. ಈ ಜನ್ಮದಲ್ಲಿ ಅದನ್ನ ಯಾರೂ ಬದಲಾಯಿಸೋದಕ್ಕಾಗಲ್ಲ. ಶಾಂತಿಯಾಗಿ ಹುಟ್ಟಿದಿದ್ರೆ ಆ ಮನೆ ಪ್ರೀತಿ ವಾತ್ಸಲ್ಯ ನನಗ್ ಸಿಕ್ತಿತ್ತು. ನೋಡಿ, ನಿಮ್ ತಾಯಿ ಮಮತೆ ನನಗ್ ಸಿಕ್ತಿತ್ತು. ಪರವಾಗಿಲ್ಲ ಕಣಮ್ಮ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಕ್ ಕಲ್ತು ಬಿಟ್ಟಿದ್ಯಾ ನೀನು. ಆದ್ರೆ ನಿನ್ ಬಾಯಲ್ಲಿ ಆಡೋ ಮಾತನ್ನ ನಾನು ಕೇಳಿಸ್ಕೊತಾ ಇರ್ಲಿಲ್ಲ.
ನಿನ್ ಕಣ್ಣನ್ನೇ ನೋಡ್ತಾ ಇದ್ದೆ. ನಿನ್ನ ಕಣ್ಣಲ್ಲಿ ಶಾಂತಿನೇ ಕಾಣ್ತಾ ಇರೋದು. ನಿನ್ ಶಾಂತಿನೇ. ರತ್ನಮ್ಮ, ನಾನ್ ಯಾಕೆ ಆಕ್ಟ್ ಮಾಡ್ಲಿ ಹೇಳಿ? ಅದ್ರಿಂದ ನನಗೇನ್ ಲಾಭ? ನೀವೇನ್ ಹೇಳಿದ್ರಿ ಮನೆಗ್ ಬಂದಾಗ? ದೇವ್ರನ್ನ ಫೋಟೋದಲ್ಲಿ ನೋಡಿದ್ರೇನೆ ಜನ ಇಷ್ಟಪಡ್ತಾರೆ, ಮುಂದೆ ಬಂದ್ರೆ ಬಿಡ್ತಾರ ಅಂತ ಹೇಳಿದ್ರಿ. ನೀವು ಅದೇ ತರನೇ ಮಾತಾಡ್ತಿದ್ದೀರಾ, ಅದೇ ಭ್ರಮೆಲೇ ಇದ್ದೀರಾ. ಅಂದ್ರೆ ಏನಮ್ಮ ಹೇಳ್ತಿದ್ಯಾ ನೀನು? ರಾಘವ್ ಹುಟ್ಟಿದ ದಿನಕ್ಕೆ ನೀನ್ ಬಂದಿದ್ಯಲ್ಲ, ಆಗ ಅರ್ಚನಾಗ್ ಬಂದಿದ್ಯಾ ನೀನು? ಅದಿರ್ಲಿ, ರಾಘವ್ ಪ್ರತಿ ವರ್ಷ ಹುಟ್ಟಿದಬ್ಬಕ್ಕೂ ಒಂದೊಂದು ಗಿಫ್ಟ್ ಕೊಡ್ಬೇಕು, 6 ವರ್ಷಕ್ಕೆ 6 ಗಿಫ್ಟ್ ಕೊಡ್ಬೇಕು ಅಂತ ನಿಂಗೆ ಹೇಗ್ ಗೊತ್ತು? ರತ್ನಮ್ಮ, ನೀವು ವರ್ಷನ್ ಹತ್ರ ಏನ್ ಹೇಳಿದ್ರಿ ಅಂತ ಜ್ಞಾಪಿಸ್ಕೊಳ್ಳಿ. ಆದ್ರೆ ನಾನು ಹೇಳಲಿಲ್ವಲ್ಲಮ್ಮ ನಿನ್ಗೆ ಆ ವಿಷಯ. ನೀನ್ ನನ್ನ ಹತ್ರ ಕೇಳಲೂ ಇಲ್ವಲ್ಲ. ಆ ವಿಷಯ ನಾನ್ ನಿಮ್ ಹತ್ರ ಕೇಳಿಲ್ಲ, ಹೌದು. ಆದ್ರೆ ವಿಡಿಯೋ ನೋಡಿದ್ ನಿಜ. ಹೇಗ್ ಗೊತ್ತಾ? ಹೇಗ್ ಗೊತ್ತು? ಯಾರ ಹತ್ರ ಕೇಳಿದ್ರಿ? ನಾನು ಸುಶಾಂತ್ ಅವ್ರ ಹತ್ರ ಕೇಳ್ದೆ. ರಾಘವ್ ಬರ್ತ್ಡೇ ಕರೀತಿದ್ದಾನೆ, ಅವನ್ಗೇನ್ ಇಷ್ಟ, ಯಾವ ತರ ಗಿಫ್ಟ್ ಇಷ್ಟ, ಯಾವ ತರ ನಾನ್ ಬಂದ್ರೆ ಇಷ್ಟ ಆಗತ್ತೆ ಅಂತ ಎಲ್ಲ ಕೇಳ್ಕೊಂಡಿದ್ದೆ. ಅವರು ಹೋದ್ ವರ್ಷ ಬರ್ತ್ಡೇ ಮಾಡಿದ್ದು, ಅಲ್ಲಿ ಶಾಂತಿ ಗಿಫ್ಟ್ ಕೊಟ್ಟಿದ್ದು, ಶಾಂತಿ ಹೇಗ್ ಸೀರೆ ಉಟ್ಕೊಂಡಿದ್ರು ಎಲ್ಲ ನನಗ್ ರೆಫರೆನ್ಸ್ ಕೊಟ್ಟಿದ್ರು. ನಾನ್ ಅದನ್ನ ನೋಡ್ಕೊಂಡೇ ಮಾಡಿದ್ದು ಅಷ್ಟೇ. ಏನಾದ್ರೂ ಕೇಳೋದಿತ್ತಾ? ಅದಿರ್ಲಿ, ಅವನ್ ಸ್ಕೂಲ್ ಮೆಡಲ್ ಬೇಕು ಅಂದಾಗ ನೇರವಾಗಿ ರೂಮ್ಗೆ ಹೋಗಿ ಅದನ್ನೇ ನೀವು ತಕ್ಕೊಟ್ರಲ್ಲ, ಅದೇಗ್ ಗೊತ್ತು ನಿಮ್ಗೆ? ಇದೇನ್ ರತ್ನಮ್ಮ, ಇದೇನ್ ಹೀಗ್ ಕೇಳ್ತಿದ್ದೀರಾ? ಸಾಧಾರಣವಾಗಿ ತಾಯಂದ್ರು ಈ ಮಕ್ಳಿಗೆ ಬಂದಿರೋ ಮೆಡಲ್ ಆಗ್ಲಿ ಗಿಫ್ಟ್ಗಳನ್ನ ಎಲ್ಲಿಟ್ಟಿರ್ತಾರೆ? ಹಾ, ಕಬೋರ್ಡಲ್ ತಾನೇ ಇಟ್ಟಿರ್ತಾರೆ. ಕಬೋರ್ಡ್ ತೆಗೆದ್ ನೋಡಿದ್ರೆ ಅಲ್ಲಿತ್ತು, ತಕ್ಕೊಟ್ಟೆ ಅಷ್ಟೇ. ಓಹೋ, ತಕ್ಕೊಟ್ಟೆ. ಆದ್ರೆ ಆ ಮೆಡಲು ಅದೇ ಕಬೋರ್ಡಲ್ ಇದೆ ಅಂತ ನಿಂಗೆ ಹೇಗಮ್ಮ ಗೊತ್ತು? ರತ್ನಮ್ಮ, ಸರಿ, ನಾನ್ ಮೊದಲು ಹೋಗಿ ಓಪನ್ ಮಾಡಿದ್ ಯಾವ ಕಬೋರ್ಡು? ಮೊದಲನೇ ಕಬೋರ್ಡು ಹುಡುಕ್ದೆ, ಅಲ್ಲೇ ಇತ್ತು. ಇಲ್ಲ ಅಂದಿದ್ರೆ ಅಲ್ಲಿ ಪಕ್ಕದಲ್ಲಿರೋ ಕಬೋರ್ಡಲ್ಲಿ ಹುಡುಕ್ತಿದ್ದೆ, ಅಲ್ಲೂ ಸಿಗ್ಲಿಲ್ವಾ ಇನ್ನೊಂದ್ ಕಬೋರ್ಡಲ್ಲಿ ಹುಡುಕ್ತಿದ್ದೆ. ಆ ಪುಟ್ಟು ಮಗುಗೋಸ್ಕರ ಎಲ್ಲ ಕಬೋರ್ಡ್ನು ಓಪನ್ ಮಾಡಿ ತಕ್ಕೊಡ್ತಿದ್ದೆ. ರತ್ನಮ್ಮ, ಹೋಗಿ ಹೋಗಿ ಅದನ್ನ ಯೋಚನೆ ಮಾಡ್ಕೊಂಡು ನೀವ್ ಈ ತರ ನನ್ನ ಪ್ರಶ್ನೆ ಕೇಳ್ತಿದ್ದೀರಲ್ಲ. ಸರಿ, ಇವಾಗೇನು ನಾನ್ ಹುಡ್ಕೊಟ್ಟೆ ತಪ್ಪು ಅಂತನ ನಿಮ್ ಭಾವನೆ? ಹಾಗಾದ್ರೆ ನಿಜವಾಗ್ಲೂ ನೀನು ಶಾಂತಿ ಅಲ್ವೇನಮ್ಮ? ನಾನು ಅರ್ಚನಾ. ಹೇಗ್ ಅರ್ಥ ಮಾಡಿಸ್ಲಿ ನಿಮ್ಗೆ? ಇದನ್ ಹೇಗ್ ಹೇಳಿ? ಓ, ನಿಮಗೆ ಪ್ರಾಮಿಸ್ ಮಾಡಿದ್ರೆ ಅರ್ಥ ಆಗತ್ತಾ? ಸರಿ, ಪ್ರಾಮಿಸ್ ಮಾಡ್ತೀನಿ. ತಲೆ ಮೇಲೆ ಪ್ರಾಮಿಸ್ ಮಾಡ್ಲಾ, ಕೈಯಲ್ಲಿ ಪ್ರಾಮಿಸ್ ಮಾಡ್ಲಾ? ಹೇಳಿ ರತ್ನಮ್ಮ ಅವ್ರೆ, ನಿಮ್ನೆ ಕೇಳ್ತಿರೋದ್ ಹೇಳಿ. ಬೇಡ ಕಣಮ್ಮ, ನಿನ್ ಮಾತನ್ನ ನಾನು ನಂಬ್ತೀನಿ. ನೀನ್ ಅರ್ಚನನೇ, ನನ್ ಶಾಂತಮ್ಮ ಆಗಿರೋಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನನ್ ಶಾಂತಮ್ಮ ಯಾರ ಮೇಲೂ ಅಷ್ಟು ಸುಲಭವಾಗಿ ಆಣೆ ಪ್ರಮಾಣ ಮಾಡ್ತಿರ್ಲಿಲ್ಲ. ಅಷ್ಟೇ ಅಲ್ಲ, ನಾನ್ ನಿಮ್ಮ ಹತ್ರ ಬೇಡ್ಕೊಂಡೆಲ್ಲ ಇಷ್ಟೊತ್ತು ಇದ್ಯಾವುದು ಅವಳಿಗಿಷ್ಟೆಲ್ಲ ಬೇಕಾಗಿರ್ಲಿಲ್ಲ. ನನ್ ಕಣ್ಣೀರ್ ನೋಡಿದ್ರೆ ಕರ್ಗಿ ಹಾಗೆ ಬಂದು ತಪ್ಕೊಂಡ್ಬಿಟ್ಟಿರೋಳು. ಅವಳತ್ತು ನನ್ ಕಣ್ಣೀರ್ನ ಒರೆಸಿರೋಳು. ನೀನು ಶಾಂತಿ ಅಲ್ಲ ಬಿಡಮ್ಮ. ನಾನು ನಿನ್ ಮಾತನ್ನ ನಂಬೇಕು, ನನ್ನ ಹೃದಯದ ಮಾತನ್ನ ನಂಬೇಕು, ನಂಗೆ ಅರ್ಥ ಆಗ್ತಿಲ್ಲ. ಆದ್ರೆ ಒಂದು ಸತ್ಯ ಕಣಮ್ಮ, ನನ್ನ ಹೃದಯ ಯಾವತ್ತೂ ನನಗ್ ಸುಳ್ಳು ಹೇಳಿಲ್ಲ. ಹಾಗಾದ್ರೆ ನಾನ್ ಸುಳ್ಳು ಹೇಳ್ತಿದ್ದೀನಾ? ಹಾಗಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನನ್ನ ಹೃದಯ ಸುಳ್ಳು ಹೇಳಲ್ಲ ಅಂತ ಮಾತ್ರ ನಾನು ಹೇಳ್ತೀನಿ. ನೀನ್ ಶಾಂತಿ ಅಲ್ಲ ಅಲ್ವಾ? ಅಲ್ಲ.